Namaste. Subject Basic Electrical Engineering. Name of the book author D.C. Kulasrestha. Chapter number 2 Ohm's Law. Check your understanding. ಈ ಹೋಮ್ಸ್ ಲಾ ಚಾಪ್ಟರ್ ಸ್ಟಡಿ ಮಾಡಿದ್ವಲ್ಲ, ಸೊ ಇವಾಗ ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು? ಬಿಫೋರ್ ಯು ಪ್ರೊಸೀಡ್ ಟು ದ ನೆಕ್ಸ್ಟ್ ಚಾಪ್ಟರ್, ಟೇಕ್ ದಿಸ್ ಟೆಸ್ಟ್. ನೆಕ್ಸ್ಟ್ ಚಾಪ್ಟರಿಗೆ ಹೋಗೋಕ್ಕೂ ಮುಂಚೆ ಕೆಲವು ಟೆಸ್ಟ್ ತೊಗೋಬೇಕಾಗತ್ತೆ. ಗಿವ್ ಯುವರ್ ಸೆಲ್ಫ್ 2 marks ಫಾರ್ ಈಚ್ ಕರೆಕ್ಟ್ ಆನ್ಸರ್ ಆ್ಯಂಡ್ -1 ಫಾರ್ ಈಚ್ ರಾಂಗ್ ಆನ್ಸರ್. ಸೊ ಸರಿಯಾದ ಆನ್ಸರಿಗೆ 2 marks ಕೊಡಬೇಕು, ರಾಂಗ್ ಆನ್ಸರಿಗೆ 1 marksನ 2 marksಯಿಂದ ಡಿಡಕ್ಟ್ ಮಾಡಬೇಕು. ಇಫ್ ಯುವರ್ ಸ್ಕೋರ್ ಈಸ್ 12 or more, ಗೋ ಟು ದಿ ನೆಕ್ಸ್ಟ್ ಚಾಪ್ಟರ್. ಅದರ್ವೈಸ್ ಸ್ಟಡಿ ದಿಸ್ ಚಾಪ್ಟರ್ ಅಗೇನ್. ನಮಗೆ 12 ಅಥವಾ 12ಗಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗಬೇಕು. ಅದರ್ವೈಸ್ ಇದೇ ಚಾಪ್ಟರ್ನ ಮತ್ತೆ ಸ್ಟಡಿ ಮಾಡಬೇಕು. ಸೊ ಸೀರಿಯಲ್ ನಂಬರ್, ಸ್ಟೇಟ್ಮೆಂಟ್, ಟ್ರೂ, ಫಾಲ್ಸ್, ಮಾರ್ಕ್ಸ್. Statement number 7. 2 circuit elements are said to be connected in series when same current flows through them ಅಂತ ಹೇಳ್ತಾ ಇದ್ದಾರೆ. 2 ಸರ್ಕ್ಯೂಟ್ ಎಲಿಮೆಂಟ್ ಇದೆಯಲ್ಲ, ಅದು ಸೀರೀಸ್ ಕನೆಕ್ಟ್ ಆಗಿದೆ. ವೆನ್ ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ದೆಮ್. ಹೌದು. ಸೊ ಕರೆಂಟ್, ಸೇಮ್ ಕರೆಂಟ್ ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಇಟ್ ವಿಲ್ ಬಿ ಕಾನ್ಸ್ಟೆಂಟ್ ಆಗಿರುತ್ತೆ, ಸೇಮ್ ಇರುತ್ತೆ. ಬಿಕಾಸ್ ಸಿಂಗಲ್ ಪಾತ್ ಅದು, ಗೊತ್ತಾಯ್ತಲ್ಲ, ಅದಕ್ಕೆ. ಸೊ ದೆನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಲ್ಲಿಗೆ. ಓಕೆ. ಸೊ ನಾವು ಟ್ರೂ ಅಂತ ಹೇಳಿದ್ವಿ. ಬೇಕಾದರೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಸೊ ತಿಳ್ಕೊಳ್ಳಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಸೊ ವೆನ್ 2 ಸರ್ಕ್ಯೂಟ್ ಎಲಿಮೆಂಟ್ಸ್ ಅಂದರೆ ಈ ಥರ ಸರ್ಕ್ಯೂಟದು ಇದೊಂದು ಎಲಿಮೆಂಟು, ಇದೊಂದು ಎಲಿಮೆಂಟು ಸೀರೀಸ್ ಕನೆಕ್ಟ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಕರೆಂಟ್ ಏನಾಗುತ್ತೆ, ಸೇಮ್ ಕರೆಂಟ್ ಇಟ್ ವಿಲ್ ಫ್ಲೋಸ್ ಥ್ರೂ ದೀಸ್ ಸರ್ಕ್ಯೂಟ್ ಬಿಕಾಸ್ ಸಿಂಗಲ್ ಪಾತ್, ಗೊತ್ತಾಯ್ತಲ್ಲ, ಸಿಂಗಲ್ ಪಾತ್ ಆಗಿದೆ, ಹಾಗಾಗಿ ಸೇಮ್ ಕರೆಂಟ್ ಫ್ಲೋಸ್ ಆಗುತ್ತೆ. ಸೊ ವೆನ್ 2 circuit elements are connected in series, the same current flows through both of them. ಎರಡಕ್ಕೂ ಸೇಮ್ ಕರೆಂಟ್ ಪಾಸ್ ಆಗುತ್ತೆ, ಆಯಿತಾ, ಬೋತ್ ಆಫ್ ದೆಮ್. ಬಿಕಾಸ್ ದೇರ್ ಈಸ್ ಓನ್ಲಿ 1 ಪಾತ್ ಅಥವಾ ಸಿಂಗಲ್ ಪಾತ್ ಅಂತಲೂ ಹೇಳ್ಬೋದು. 1 ಪಾತ್ ಫಾರ್ ದಿ current to flow through. So when 2 circuit elements, ಇದೊಂದು ಸರ್ಕ್ಯೂಟ್ ಎಲಿಮೆಂಟ್ ಆಯಿತಾ, are connected in series, the same current flows through both of them because there is only 1 path ಅಥವಾ single path for the current to flow through. Okay. Explanation. Series circuit definition. In a series circuit, components are connected end to end
ಇಲ್ಲಿ ನೋಡಿ, ಇದೊಂದು ಕಾಂಪೊನೆಂಟ್, ಇಲ್ಲೊಂದು ಕಾಂಪೊನೆಂಟ್. ಸೊ ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ ಸೀರೀಸ್ ಸರ್ಕ್ಯೂಟಲ್ಲಿ. ಓಕೆ, in a series circuit components are connected end to end, creating a single path or only one path for the current to travel. In a series circuit, components are connected end to end, creating a single path for the current to travel. Next, current flow ಬಗ್ಗೆ. Current flow ಬಗ್ಗೆ. As a result, the same amount of current must pass through each component in the series circuit. As a result, the same amount of current must pass through each component in the series circuit. ಅಂದರೆ ಸೇಮ್ ಕರೆಂಟ್, ಇಲ್ಲಿ ಏನು ಕರೆಂಟ್ ಪಾಸ್ ಆಗುತ್ತೆ ಈ ಎಲಿಮೆಂಟಲ್ಲಿ ಅಥವಾ ಈ ಕಾಂಪೊನೆಂಟಲ್ಲಿ, ಅದೇ ಕರೆಂಟು ಇಲ್ಲೂ ಕೂಡ ಪಾಸ್ ಆಗುತ್ತೆ, ಅದೇ ಸೇಮ್ ಕರೆಂಟ್. ಓಕೆ, ಸೊ ಸೇಮ್ ಅಮೌಂಟ್ ಆಫ್ ಕರೆಂಟ್, ಇಲ್ಲಿ 1 amps 2 amps ಪಾಸ್ ಆದರೆ ಇಲ್ಲೂ ಕೂಡ 1 amps 2 amps ಗೊತ್ತಾಯ್ತಲ್ಲ, ಸೇಮ್ ಕರೆಂಟ್ ಪಾಸ್ ಆಗುತ್ತೆ ಅಂತ ಅರ್ಥ. ಬಿಕಾಸ್ ಓನ್ಲಿ ಒನ್ ಪಾತ್ ಇರೋದು. ಈ ಕಾಂಪೊನೆಂಟ್ಸ್ ಎಲ್ಲ ಏನಾಗಿದೆ, ಎಂಡ್ ಟು ಎಂಡ್ ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಕ್ರಿಯೇಟ್ ಮಾಡುತ್ತೆ, ಸಿಂಗಲ್ ಪಾತ್ ಫಾರ್ ದಿ ಕರೆಂಟ್ ಟು ಟ್ರಾವೆಲ್. ಗೊತ್ತಾಯ್ತಲ್ಲ, ಅದಕ್ಕೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಅಲ್ಲಿಗೆ 7th ಸ್ಟೇಟ್ಮೆಂಟು ಟ್ರೂ ಅಂತ ಆಯಿತು. ಓಕೆ, ಬೇಕಾದ್ರೆ ರಿಸಲ್ಟ್ ನೋಡಿ, 7th ಟ್ರೂ. Okay, thank you so much.